ಹೆಂಡತಿ ಮನೆಯಲ್ಲಿ ಹೀಗಿದ್ದರೆ ಗಂಡನಿಗೆ ಅದೇ ಸ್ವರ್ಗ. ವೈವಾಹಿಕ ಜೀವನವು ವ್ಯಕ್ತಿಯ ಜೀವನದ ಅತ್ಯಂತ ಪ್ರಮುಖ ಹಂತಗಳಲ್ಲಿ ಒಂದಾಗಿದೆ. ಗಂಡ ಹೆಂಡತಿಯ ಸಂಬಂಧ ಪರಸ್ಪರ ಬಲವಾದ ನಂಬಿಕೆ, ಪ್ರೀತಿ, ಗೌರವ ಮತ್ತು ಪರಸ್ಪರ ತ್ಯಾಗದ ಮೇಲೆ ನಿಂತಿರುತ್ತದೆ. ಈ ಲೇಖನದಲ್ಲಿ ಹೆಂಡತಿಯ ಮನೆ ಮತ್ತು ಗುಣಲಕ್ಷಣಗಳು ಗಂಡನಿಗೆ ಹೇಗೆ ಸ್ವರ್ಗ ತರಬಹುದು ಎಂಬುದನ್ನು ವಿವರವಾಗಿ ಪರಿಗಣಿಸೋಣ. 1. ಪ್ರೀತಿ ಮತ್ತು ಆತ್ಮೀಯತೆ. ಗಂಡ ಹೆಂಡತಿಯ ನಡುವೆ ಪ್ರೀತಿಯ ಅಡಿಪಾಯ ಬಹಳ ಮುಖ್ಯ. ಹೆಂಡತಿ ಪ್ರೀತಿಯಿಂದ ಮಾತನಾಡಿದಾಗ, ಆತ್ಮೀಯವಾಗಿ ವರ್ತಿಸಿದಾಗ ಗಂಡನ ಮನಸ್ಸು ಸಂತೋಷದಿಂದ ತುಂಬಿಬಿಡುತ್ತದೆ. ಪ್ರೀತಿಯ ಸ್ನೇಹಪೂರ್ಣ ಮಾತುಗಳು, ಸೌಮ್ಯತೆ ಮತ್ತು ಆರೈಕೆ ಗಂಡನ ಮನಸ್ಸಿಗೆ ಹಿತವನ್ನು ನೀಡುತ್ತವೆ. ಗಂಡನಿಗೆ ದಿನದ ಅಂತ್ಯದಲ್ಲಿ ಪ್ರೀತಿ ತುಂಬಿದ ಮಾತುಗಳು ಅವನಿಗೆ ನೆಮ್ಮದಿ ನೀಡುತ್ತವೆ. ಪರಸ್ಪರ ಅರ್ಥಮಾಡಿಕೊಳ್ಳುವುದು ಮತ್ತು ಏಕತೆ ಉಳಿಸುವುದು ಪ್ರಮುಖವಾಗುತ್ತದೆ. 2. ಗೌರವ ಮತ್ತು ವಿಶ್ವಾಸ. ಗಂಡ ಹೆಂಡತಿಯ ಸಂಬಂಧವು ಪರಸ್ಪರ ಗೌರವದ ಮೇಲೆ ನಿಂತಿರಬೇಕು. ಹೆಂಡತಿ ಗಂಡನಿಗೆ ಗೌರವ ನೀಡಿದಾಗ ಅವನ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ಮನಸ್ಸು ಶಾಂತಿಯುತವಾಗಿರುತ್ತದೆ. ಗಂಡನ ಅಭಿಪ್ರಾಯವನ್ನು ಗೌರವಿಸುವುದು, ಅವನ ನಿರ್ಧಾರಗಳನ್ನು ಮೌಲ್ಯಮಾಪನ ಮಾಡುವ ಗುಣವೆಂದರೆ ಪರಿಪೂರ್ಣ ಹೆಂಡತಿಯ ಲಕ್ಷಣ. ಪರಸ್ಪರ ಗೌರವ ಮತ್ತು ಸಹಕಾರ ಮನೆಯ ಶಾಂತಿಗೆ ಪ್ರಮುಖ ಅಂಶ. 3. ಸಹಾನುಭೂತಿ ಮತ್ತು ಬೆಂಬಲ. ಜೀವನದಲ್ಲಿ ಇಷ್ಟ ಅನಿಷ್ಟ, ಹಿನ್ನಡೆ ಮುನ್ನಡೆಗಳು ಸಹಜ. ಇಂತಹ ಸಂದರ್ಭಗಳಲ್ಲಿ ಹೆಂಡತಿಯ ಬೆಂಬಲ ಗಂಡನಿಗೆ ಶಕ್ತಿ ನೀಡುತ್ತದೆ. ಗಂಡನ ಕಷ್ಟದ ವೇಳೆಯಲ್ಲಿ ಹೆಂಡತಿ ಅವನಿಗೆ ತಾಳ್ಮೆಯಿಂದ ಧೈರ್ಯ ತುಂಬಿಸಿದರೆ ಅವನು ಹೊಸ ಶಕ್ತಿ ಗಳಿಸುತ್ತಾನೆ. ಮನೆಯಲ್ಲಿ ಪತ್ನಿಯ ಸಹಕಾರ, ಪ್ರೋತ್ಸಾಹ, ಮಾತೃತ್ವದ ಸ್ಪರ್ಶ ಗಂಡನಿಗೆ ಅಜಾತಶತ್ರು ಎಂಬ ಭಾವನೆ ನೀಡುತ್ತದೆ. 4. ಆತ್ಮನಿಯಂತ್ರಣ ಮತ್ತು ಸಹನಶೀಲತೆ. ಹೆಂಡತಿ ತಾಳ್ಮೆ, ಸಹನಶೀಲತೆ ಮತ್ತು ಆತ್ಮನಿಯಂತ್ರಣದಿಂದ ವರ್ತಿಸಿದರೆ ಮನೆಯ ವಾತಾವರಣ ಸುಂದರವಾಗಿರುತ್ತದೆ. ಗಂಡನ ಮೇಲೆ ಅನವಶ್ಯಕವಾಗಿ ಕೋಪ ತೋರದೆ, ಬುದ್ಧಿವಂತಿಕೆಯಿಂದ ವಿಷಯಗಳನ್ನು ನಿರ್ವಹಿಸಿದರೆ ಸಂಬಂಧ ಮೆಲುಕು ಹಾಕುವುದು ಸುಲಭವಾಗುತ್ತದೆ. ಸಣ್ಣ ಸಣ್ಣ ಮಾತಿನ ಜಗಳಗಳಿಂದ ದೂರವಿದ್ದು, ಬುದ್ಧಿಪೂರ್ವಕವಾಗಿ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವುದರಿಂದ ಗಂಡನಿಗೆ ಸಂತೋಷವಾಗುತ್ತದೆ. ಸಹನಶೀಲತೆ ಮತ್ತು ಸ್ಥೈರ್ಯವು ಮನೆಯ ಶಾಂತಿಯನ್ನು ಕಾಯ್ದುಕೊಳ್ಳಲು ಸಹಕಾರಿಯಾಗುತ್ತದೆ. 5. ಕುಟುಂಬ ಪ್ರೀತಿಯನ್ನು ಉಳಿಸುವಿಕೆ. ಹೆಂಡತಿಯು ಗಂಡನ ಕುಟುಂಬದ ಬಗ್ಗೆ ಆದರ ಮತ್ತು ಪ್ರೀತಿ ತೋರಿದಾಗ ಅವನಿಗೆ ಬಹಳ ಸಂತೋಷವಾಗುತ್ತದೆ. ಗಂಡನ ತಾಯಿಯ ಬಗ್ಗೆ ಗೌರವ ತೋರಿದರೆ ಅವನಿಗೆ ಹೆಂಡತಿಯ ಮೇಲೆ ನಂಬಿಕೆ ಹೆಚ್ಚಾಗುತ್ತದೆ. ಮಕ್ಕಳು, ಕುಟುಂಬದ ಇತರ ಸದಸ್ಯರೊಂದಿಗೆ ಒಳ್ಳೆಯ ನಡವಳಿಕೆ ಇಟ್ಟುಕೊಂಡರೆ ಅವನ ಮನಸ್ಸಿಗೆ ಶಾಂತಿ ದೊರಕುತ್ತದೆ. ಕುಟುಂಬದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮೌಲ್ಯಗಳನ್ನು ಪಾಲಿಸುವ ಹೆಂಡತಿ ಗಂಡನಿಗೆ ಹೆಮ್ಮೆ ಮತ್ತು ಭದ್ರತೆ ನೀಡುತ್ತಾಳೆ. 6. ಅಡುಗೆ ಹಾಗೂ ಮನೆಯ ಆರೈಕೆ. ಮನೆಯ ಶ್ರೇಷ್ಠ ವ್ಯವಸ್ಥೆ, ರುಚಿಕರವಾದ ಆಹಾರ, ಸ್ವಚ್ಛತೆ ಇತ್ಯಾದಿಗಳು ಗಂಡನಿಗೆ ನಿಜವಾದ ನೆಮ್ಮದಿ ತರುತ್ತವೆ. ಗಂಡನಿಗೆ ತಾನು ಇಚ್ಛಿಸಿದ ರೀತಿಯ ಆಹಾರ ದೊರಕಿದಾಗ ಅವನಿಗೆ ಮನಸ್ಸಿನಲ್ಲಿ ಸಂತೋಷವಾಗುತ್ತದೆ. ಮನೆ ಆಕರ್ಷಕವಾಗಿ, ಹಗುರವಾಗಿ ಇರಬೇಕು. ಸ್ವಚ್ಛತೆ ಮತ್ತು ವಿನ್ಯಾಸ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಗಂಡನನ್ನು ಆರೈಕೆ ಮಾಡುವ ಪತ್ನಿಯ ಪ್ರೀತಿಯ ಸ್ಪರ್ಶ ಅವನ ಜೀವನವನ್ನು ಸುಂದರಗೊಳಿಸುತ್ತದೆ. 7. ಗಂಡನ ಕನಸುಗಳಿಗೆ ಬೆಂಬಲ. ಹೆಂಡತಿಯು ಗಂಡನ ಕನಸುಗಳಿಗೆ ಬೆಂಬಲ ನೀಡಿದಾಗ ಅವನಿಗೆ ಜೀವನದಲ್ಲಿ ದೊಡ್ಡ ಸಾಧನೆಗಳನ್ನು ಮಾಡಲು ಶಕ್ತಿಯುಂಟಾಗುತ್ತದೆ. ಗಂಡನ ಉದ್ದೇಶಗಳು ಮತ್ತು ಉತ್ಸಾಹವನ್ನು ಬೆಂಬಲಿಸುವ ಹೆಂಡತಿ ಅವನನ್ನು ಪ್ರೇರೇಪಿಸುತ್ತಾಳೆ. ಅವನ ಪರಿಶ್ರಮಕ್ಕೆ ಬೆಂಬಲ ನೀಡುವುದರಿಂದ ಅವನಿಗೆ ಕಾರ್ಯೋತ್ಸಾಹ ಹೆಚ್ಚಾಗುತ್ತದೆ. ಗಂಡನ ಯಶಸ್ಸಿನ ಹಿಂದೆ ನಿಂತ ಹೆಂಡತಿಯು ಪರಮಸ್ಫೂರ್ತಿಯ ಮೂಲವೆನಿಸುತ್ತದೆ. 8. ಪತ್ನಿಯ ಚಿಂತನೆ ಮತ್ತು ಬುದ್ಧಿವಂತಿಕೆ. ಜೀವನದಲ್ಲಿ ಜಾಣ್ಮೆಯ ಹೆಂಡತಿ ಗಂಡನಿಗೆ ಉತ್ತಮ ಸಲಹೆಗಾರ್ತಿಯಾಗುತ್ತಾಳೆ. ಸೂಕ್ತ ಸಂದರ್ಭಗಳಲ್ಲಿ ಸಮರ್ಥ ಅಭಿಪ್ರಾಯ ನೀಡಿದರೆ ಗಂಡನಿಗೆ ಉಚಿತ ನಿರ್ಧಾರ ಕೈಗೊಳ್ಳಲು ನೆರವಾಗುತ್ತದೆ. ಹೆಂಡತಿ ಬುದ್ಧಿವಂತ ಹಾಗೂ ವಿವೇಕಿಯಾಗಿದ್ದರೆ ಮನೆಯ ಎಲ್ಲ ನಿರ್ಧಾರಗಳು ಸೂಕ್ತವಾಗಿರುತ್ತವೆ. ಒಳ್ಳೆಯ ವಿಚಾರಗಳನ್ನು ಹೊಂದಿರುವ ಹೆಂಡತಿ ಗಂಡನಿಗೆ ಜೀವನದಲ್ಲಿ ಸದ್ಗುಣಗಳನ್ನು ಬೆಳೆಸಲು ಸಹಾಯ ಮಾಡುತ್ತಾಳೆ. 9. ಶ್ರದ್ಧೆ ಮತ್ತು ಧಾರ್ಮಿಕ ಭಾವನೆ. ಪತ್ನಿ ಧಾರ್ಮಿಕ ಮನಸ್ಥಿತಿಯನ್ನು ಹೊಂದಿದಾಗ ಗಂಡನ ಜೀವನದಲ್ಲಿ ಒಳ್ಳೆಯ ಪರಿವರ್ತನೆಗಳು ಆಗುತ್ತವೆ. ಮನೆಯಲ್ಲಿ ಧಾರ್ಮಿಕ ಚಟುವಟಿಕೆಗಳು, ಪೂಜೆ, ಹವನ ಇತ್ಯಾದಿಗಳು ನಡೆದಾಗ ಆತ್ಮಶುದ್ಧಿ ಉಂಟಾಗುತ್ತದೆ. ಪತಿಯ ಯಶಸ್ಸಿಗಾಗಿ ಪ್ರಾರ್ಥಿಸುತ್ತಾ ಒಳ್ಳೆಯ ಕಾರ್ಯಗಳಲ್ಲಿ ಅವನನ್ನು ಉತ್ತೇಜಿಸುವ ಹೆಂಡತಿ ಸೌಭಾಗ್ಯಶಾಲಿಯಾಗಿರುತ್ತಾಳೆ. ನಿಗೆ. ಹೆಂಡತಿ ಗಂಡನ ಜೀವನದ ಸ್ವರ್ಗದ ಮೂಲ. ಒಳ್ಳೆಯ ಹೆಂಡತಿ ಗಂಡನಿಗೆ ನಿಜವಾದ ಜೀವನದ ಗುರಿಯನ್ನು ತಲುಪಲು ಶಕ್ತಿ ನೀಡುತ್ತಾಳೆ. ಪ್ರೀತಿ, ವಿಶ್ವಾಸ, ಸಹಾನುಭೂತಿ, ಆತ್ಮನಿಯಂತ್ರಣ, ಕುಟುಂಬ ಪ್ರೀತಿ, ಬುದ್ಧಿವಂತಿಕೆ ಮತ್ತು ಧಾರ್ಮಿಕ ಭಾವನೆ ಇವುಗಳ ಸಮನ್ವಯವು ಗಂಡ ಹೆಂಡತಿಯ ಜೀವನವನ್ನು ಪರಿಪೂರ್ಣಗೊಳಿಸುತ್ತದೆ. ಹೆಂಡತಿಯ ಮನೆ, ಪ್ರೀತಿ, ಸಹಕಾರ ಮತ್ತು ಆರೈಕೆಯಿಂದ ಗಂಡನಿಗೆ ಜೀವನವೇ ಸ್ವರ್ಗವಾಗಬಹುದು.
ಒಳ್ಳೆಯ ಹೆಂಡತಿ ಗಂಡನಿಗೆ ನಿಜವಾದ ಆಶ್ರಯ, ಶಾಂತಿ ಮತ್ತು ಸಂತೋಷವನ್ನು